ನಮಸ್ಕಾರ ಸ್ನೇಹಿತರೆ, ಹರ ಹರ ಮಹಾದೇವ್, ಓಂ ನಮಃ ಶಿವಾಯ್. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ಸ್ಫಟಿಕ ಶಿವಲಿಂಗ, ಒರಿಜಿನಲ್, ನ್ಯಾಚುರಲ್ ಆ್ಯಂಡ್ ಲ್ಯಾಬ್ ಟೆಸ್ಟೆಡ್ ಆ್ಯಂಡ್ ಸರ್ಟಿಫೈಡ್ ಆಲ್ಸೋ. ಈ ಒಂದು ಸ್ಫಟಿಕ ಲಿಂಗವನ್ನು ಪರಶುರಾಮ ಹೆಗಡೆ ಅಂತೇಳಿ ವ್ಯಾಸನಕೆರೆಯವರು, ಹೊಸಪೇಟೆಯವರು, ಅವರಿಗೆ ನಾವು ಇದನ್ನು ಕಳಿಸ್ಕೊಡ್ತಾ ಇದ್ದೀವಿ. ಇದು 34.5 ಗ್ರಾಮ್ ಇದೆ, ಅಂದರೆ 34.5 ಗ್ರಾಮ್ ಇರ್ತಕ್ಕಂಥದ್ದು. 2 ಇಂಚು ಉದ್ದ ಇದೆ. ಇದು ಬಾಣಲಿಂಗದ ಒಂದು ಶೇಪ್ನಲ್ಲಿ ಈ ಲಿಂಗ ಇದೆ. ಇದು ಕಂಪ್ಲೀಟಾಗಿ ಒರಿಜಿನಲ್, ನ್ಯಾಚುರಲ್, ಲ್ಯಾಬ್ ಟೆಸ್ಟೆಡ್ ಆ್ಯಂಡ್ ಸರ್ಟಿಫಿಕೇಟ್ ಕೂಡ ನಾವು ಟೆಸ್ಟ್ ಮಾಡಿಸಿ ಲ್ಯಾಬಲ್ಲಿ ಸರ್ಟಿಫಿಕೇಟ್ ಕೂಡ ತೊಗೊಂಡು ಕಸ್ಟಮರ್ಗೆ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ನೀವು ಗಮನಿಸ್ಬೋದು ಅದರ ಕ್ವಾಲಿಟಿ. ಕೆಳಗಡೆ ಸ್ಮೋಕಿ ಅಂತ ಅನಿಸುತ್ತೆ ಕೆಳಗಡೆ, ಅದೆಲ್ಲ ಒಂದು ಇನ್ಕ್ಲೂಷನ್ಸ್ ಬಂದಿರ್ತವೆ, ನ್ಯಾಚುರಲ್ ಇನ್ಕ್ಲೂಷನ್ಸ್. ಆ ಥರ ನ್ಯಾಚುರಲ್ ಇನ್ಕ್ಲೂಷನ್ಸ್ ಇದ್ರೇ ಇದು ಸ್ಫಟಿಕ ಒರಿಜಿನಲ್ ಅಂತೇಳಿ ನಾವು ಕಂಡುಹಿಡಿಯೋದು. ನಡು ಮಧ್ಯೆ ನೋಡಿ ಫುಲ್ ಟ್ರಾನ್ಸ್ಪರೆಂಟ್ ಇದೆ, ಮತ್ತು ಆ ಕಡೆ ಎರಡೂ ಬದಿ ಕೂಡ ಸ್ವಲ್ಪ ಇನ್ಕ್ಲೂಷನ್ಸ್ ಇದೆ, ವೈಟ್ ಕಲರ್ ಐಸ್ ಥರ ಅಥವಾ ಸ್ಮೋಕಿ ಥರ, ಮಿಲ್ಕಿ ಥರ ಇದೆ. ಅದು ನಡು ಮಧ್ಯೆ ಟೋಟಲಾಗಿ ನೋಡ್ಬೋದು ನೀವಲ್ಲೆಲ್ಲ, ಅದೆಲ್ಲ ಫುಲ್ ಟ್ರಾನ್ಸ್ಪರೆಂಟ್ ಇರುವಂಥದ್ದು. ತುಂಬ ಒಂದು ಶುದ್ಧ ಈ ಸ್ಫಟಿಕಲಿಂಗ ಜ್ಞಾನಪ್ರದಾಯಕವಾಗಿರುವಂಥದ್ದು. ಜ್ಞಾನ ಆಧ್ಯಾತ್ಮಿಕತೆಯಲ್ಲಿ ಉನ್ನತಿ ಬೇಕಂದರೆ ಈ ಸ್ಫಟಿಕಲಿಂಗವನ್ನು ಪೂಜೆ ಮಾಡಬೇಕನ್ನುವಂಥದ್ದು ಶಿವಪುರಾಣದ ಒಂದು ಉಲ್ಲೇಖ ಇದೆ. ಹಾಗಾಗಿ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ಪೂರ್ಣಚಿದಾನಂದಂ ಅಂತ ಹೇಳ್ತಾರೆ. ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧ ಪೂರ್ಣಚಿದಾನಂದಂ ಸದಾಶಿವಂ ಅಹಂ ಭಜೆ ಅಂತ ಉಲ್ಲೇಖ ಇದೆ. ಅಂದರೆ ಶಿವನ ಒಂದು ಸಾನ್ನಿಧ್ಯ ಶುದ್ಧ ಸ್ಫಟಿಕದಲ್ಲೇ ಇರುವಂಥದ್ದು. ಇಲ್ಲಿ ನೀವು ಗಮನಿಸ್ಬೋದು, ಲ್ಯಾಬ್ ಸರ್ಟಿಫಿಕೇಟ್ ಇದೆ. ಲ್ಯಾಬ್ ಸರ್ಟಿಫಿಕೇಟಲ್ಲಿ ನಾವೆಲ್ಲ ಮೆನ್ಷನ್ ಮಾಡಿರ್ತೀವಿ, ಮೆನ್ಷನ್ ಮಾಡಿರ್ತಾರೆ ಲ್ಯಾಬ್ನವರು, ಆ ಥರ ಟೆಸ್ಟ್ ಮಾಡಿಸಿರ್ತೀವಿ ನಾವು. ಮತ್ತು ಇದನ್ನು ಓಂಕಾರೇಶ್ವರನ ಒಂದು ಸಾನ್ನಿಧ್ಯದಲ್ಲಿ ರುದ್ರಾಭಿಷೇಕ ಪೂಜೆಯನ್ನು ಮಾಡಿ ಅಲ್ಲಿ ಮಂಗಳಾರತಿಯನ್ನು ಕೂಡ ಮಾಡಿ ನಾವು ಕಳಿಸ್ಕೊಟ್ವಿ. ಮಂದಾರಮಾಲಾ ಕುಳಿತಾಲಕಾಯೈ ಕಪಾಲಮಾಲಾಂ ಕೃತಶೇಖರಾಯ ದಿವ್ಯಾಂಬರಾಯೈ ಚ ದಿಗಂಬರಾಯ ನಮಃ ಶಿವಾಯೈ ಚ ನಮಃ ಶಿವಾಯ. ಈ ಒಂದು ಸ್ಫಟಿಕಲಿಂಗ ಧನುರ್ಮಾಸದ ಈ ಸಂದರ್ಭದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ರುದ್ರಾಭಿಷೇಕ ಪೂಜೆಯನ್ನು ಮಾಡಿ ಸರ್ಟಿಫಿಕೇಟ್ ಜೊತೆಗೆ ಅವರಿಗೆ ನೀಟಾಗಿ ಪ್ಯಾಕ್ ಮಾಡಿ ನಾವು ಕಳಿಸ್ಕೊಟ್ವಿ. ಯಾರಿಗಾದರೂ ಈ ಥರ ಸ್ಫಟಿಕಲಿಂಗ ಬೇಕಿದ್ರೆ ನಮ್ಮನ್ನು ಸಂಪರ್ಕ ಮಾಡಬಹುದು. ಧನ್ಯವಾದಗಳು.